ಹೊರಟಿದೀನಿ. ಅಕ್ಕ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಕ್ವಾಲಿಟಿನೂ ಕೂಡ ಪರ್ಸನಲಿ ಅಂತಂದ್ರೆ ಒಬ್ರತ್ರಲ್ಲ ತೊಳೆಯೋ ಕಡೆ ಹಿಡ್ಕೊಂಡಿದ್ರು ನಾವು. ನಂತರ ನೀರ್ ಹಾಕಿ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಮಂಗಳವಾರದ ವ್ಲಾಗ್ ಇದು. ಇವತ್ತು ತಿಂಡಿ ಇಡ್ಲಿನ ಬೇಯೋದಕ್ಕೆ ಇಡದಕ್ ಬಂದಿದೀನಿ. ಬೆಳಿಗ್ಗೆನೆ ಸ್ನಾನ ಮುಗಿಸಿ ಇಡ್ಲಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಲಾಸ್ಟ್ ಟೈಮ್ ಇಡ್ಲಿ ಮಾಡಿದಾಗ ನನ್ಗೆ ಇಡ್ಲಿ ರವಾನ ಹೇಗ್ ಮಾಡ್ತೀರಿ ಅಂತ ಕೇಳಿದ್ರಿ. ಇಡ್ಲಿ ರವಾನ ಅಕ್ಕಿನ ತೊಳೆದು ಬಿಸಿಲಲ್ಲಿ ಒಣ ಹಾಕ್ಬಿಟ್ಟು ಮಿಲ್ಲಿಗೆ ಕೊಟ್ಬಿಟ್ರೆ ಇಡ್ಲಿ ರವಾನ ಮಾಡ್ಕೊಡ್ತಾರೆ. ನಾವ್ ಹೇಳ್ಬೇಕಲ್ಲಿ ಇಡ್ಲಿ ರವಾ ಅಂತ ಹೇಳ್ಬಿಟ್ಟು ಇಡ್ಲಿ ರವಾನ ಮಾಡ್ಕೊಡ್ತಾರೆ ಆಯ್ತಾ. ನಾವು ಕೂಡ ಲಾಸ್ಟ್ ಟೈಮ್ ಹಾಗೆ ಮಾಡ್ಸ್ಕೊಂಡ್ ಬಂದಿದ್ದಾಗಿತ್ತು. ಇಡ್ಲಿನ ಬೇಯೋದಕ್ಕಿಟ್ಟೆ. ನಂತರ ನಾನಿಲ್ಲಿ ಒಂದು ಬ್ಲೌಸಿಗೆ ಹುಕ್ಕ ಕಾಜ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ ಕೂತ್ಕೊಂಡು. ರೀಸನ್ ಏನಂತಂದ್ರೆ ರಾತ್ರಿ ನಿನ್ನೆ 11:30ವರೆಗೂ ಕೂತ್ಕೊಂಡು ಬ್ಲೌಸ್ ಕೈ ಹೊಲ್ಗೆ ಮಾಡ್ದೆ, ಹುಕ್ಕ ಕಾಜ್ ಎಲ್ಲ ಮಾಡ್ದೆ. ಆದ್ರೂನು ಕೂಡ ಕೆಲ್ಸನೇ ಮುಗ್ದಿರ್ಲಿಲ್ಲ. ಇಡ್ಲಿ ಬೇಯ್ತಾ ಇರ್ಲಿ, ಇಡ್ಲಿ ಜೊತೆ ತಿನ್ನೋದಕ್ಕೆ ಅಳಸಂಡೆ ಕಾಳು ಸಾರಿದೆ ಅಂತ ಕೈ ಹೊಲ್ಗೆ ಕೂಡ ಮಾಡಿದ್ದಾಯ್ತು, ತಿಂಡಿ ಕೂಡ ತಿಂದಿದ್ದಾಯ್ತು. ಅಷ್ಟ್ರಲ್ಲಿ ಕಸ್ತು ಗಾಡಿ ಅವ್ರದ್ದು ಸೌಂಡ್ ಕೇಳ್ತಾ ಇತ್ತು. ತುಂಬಾ ದಿನ ಆಗಿತ್ತು ಕಸ ಕೊಡೋದಕ್ ಹೋಗ್ತೇನೆ, ಹಾಗಾಗಿ ನಾನು ಕಸ ಕೊಟ್ಬಿಟ್ ಬರುವ ಅಂತ ಹೊರಟಿದೀನಿ. ಅಕ್ಕ ಕೂಡ ಬರ್ತಾ ಇದಾರೆ. ನಂದು ಕೂಡ ಕಸ ಇದೆ ಅಂತ ಹೇಳ್ಬಿಟ್ಟು ನಾನು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಂಡು ಹೋಗ್ತೀನಿ, ಕೊಟ್ಬಿಟ್ ಬರ್ತೀನಿ. ಆದ್ರೆ ನಮ್ಗೆ ಕಸ ಕೊಡೋದಕ್ಕೆ ಅಂತ ಒಂದು ಬಕೆಟ್ ಕೊಟ್ಟಿದ್ದಾರೆ ಆಯ್ತಾ, ಈ ಪಂಚಾಯತ್ ಇಂದ. ಅದನ್ನೆಲ್ಲ ಮತ್ತೆ ತಗೊಂಡ್ ಹೋಗೋದಿಲ್ಲ, ತೊಳಿತಾ ಇರ್ಬೇಕಂತ. ಇನ್ನೇನು ವಿಡಿಯೋ ಶುರು ಮಾಡ್ಬೇಕು ಅಷ್ಟರಲ್ಲಿ ಅಕ್ಕಪಕ್ಕ ಸೌಂಡ್ ಎಲ್ಲ ಬರ್ತಾ ಇದೆ. ನಾಯಿ ಅಂತೂ ತುಂಬಾ ಜೋರಾಗಿ ಕೂಗ್ತಾ ಇದೆ ಅಂತ. ಮೀಶೋ ಇಂದ 2 ಸೀರೆಗಳನ್ನ ತರಿಸಿದೀನಿ. 2 ಸೀರೆನೂ ಕೂಡ ನೋಡೋಣ ಇವಾಗ ಹೇಗ್ ಬಂದಿದೆ ಅಂತ. ನನ್ಗನ್ಸ್ತದೆ ತುಂಬಾ ಚಂದ ಬಂದಿದೆ ಅಂತ. ಏನಕ್ಕೆ ಅಂತಂದ್ರೆ ಅಷ್ಟು ಚೆನ್ನಾಗಿರುವಂತಹ ಸೀರೆನ ನಾನು ಆರ್ಡರ್ ಹಾಕಿದ್ದೆ, ಹಂಗಾಗಿ ನಾನು ಅಷ್ಟೊಂದು ಕಾನ್ಫಿಡೆಂಟ್ ಮೇಲೆ ಹೇಳ್ತಾ ಇದ್ದೀನಿ ತುಂಬಾ ಚಂದ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡೋಣ ಆಯ್ತಾ. 2 ಅಷ್ಟೇನೆ ಸಿಲ್ಕ್ ಸೀರೆನಲ್ಲಿ ಈ ಬಾರಿ ಆರ್ಡರ್ ಹಾಕಿರುವಂತದ್ದು. 2 ತುಂಬಾ ಬ್ಯೂಟಿಫುಲ್ ಆಗಿದೆ ಸೀರೆ. ಮೊದಲನೇ ಸೀರೆ ಯೆಲ್ಲೋಗೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ತರಿಸಿರುವಂತಹ ಸೀರೆ. ಇದ್ರದ್ದು ಬೆಲೆನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆಯ್ತಾ. ಇಲ್ಲಿ ಸೈಡ್ ಅಲ್ಲಿ ನಿಮ್ಗೆ ಹಾಕಿರ್ತೀನಿ ಇದ್ರ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು. ನಾನ್ ಕೊಟ್ಟಿರೋದು ಈ ಸೀರೆಗೆ 781 ರೂಪಾಯಿ. ಮೀಶೋನಲ್ಲಿ ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತದೆ. ಇನ್ನ ಒಂದೇನಂತಂದ್ರೆ ಸಂಡೇ ಕೆಲವೊಮ್ಮೆ ಆಫರ್ಗಳು ನಡೀತಾ ಇರ್ತದೆ ಆಯ್ತಾ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಸೀರೆ, ಮಾತ್ರ ಸಖತ್ತಾಗಿದೆ. ತುಂಬಾ ಚಂದ ಇದೆ ಆಯ್ತಾ ಈ ಸೀರೆ. ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ತಾ ಇರ್ಬೋದು, ತುಂಬಾ ಸಖತ್ತಾಗಿದೆ ಸೀರೆ ಮಾತ್ರ. ಯೆಲ್ಲೋಗೆ ಪಿಂಕ್ ಕಲರ್ ಕಾಂಬಿನೇಷನ್ ಬಂದಿದೆ. ನಾನು ನಿಮ್ಗೆ ನೀಟಾಗಿ ಒಂದು ಕ್ಲಾತ್ ಮೇಲೆ ಹಾಕ್ಬಿಟ್ಟು ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ಆಯ್ತಾ. ನಾನು ಹಿಂಗೆ ಓಪನ್ ಮಾಡಿದ್ರು ನಿಮ್ಗೆ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ, ಹಂಗಾಗಿ ಸುಮ್ಮನೆ ಆಚರೆಲ್ಲ ಹರಡೋದ್ ಬೇಡ ಅಂತ ಇನ್ನೇನಿಲ್ಲ. ಮತ್ತೆ ಇದೇ ತರ ಫೋಲ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ತುಂಬಾ ಚಂದ ಇದೆ ಸೀರೆ ಮಾತ್ರ. ಇದು ಬಂದು ಒಂಥರ ಸಾಫ್ಟ್ ಸಿಲ್ಕ್ ಸೀರೆ ಆಯ್ತಾ. ಇದ್ರ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು. ಜೊತೆ ಇದ್ರಲ್ಲಿ ತುಂಬಾ ಕಲರ್ಸ್ ಅವೈಲಬಲ್ ಇದೆ. ಸೀರೆನ ಈ ತರ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಾ ಇದ್ದೀನಿ. ಯೆಲ್ಲೋ ಕಲರ್ ಸೀರೆ, ಪಿಂಕ್ ಕಲರ್ ಬಾರ್ಡರ್ ಬಂದಿದೆ ಆಯ್ತಾ. ಸೀರೆ ತುಂಬಾ ವೇಟ್ ಇದೆ, ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಸೀರೆ ಮೇಲೆಲ್ಲ ಈ ತರ ಬುಟ್ಟ ಇದೆ, ಹಾಗೆ ಒಂದು ಹೂವ ತರ ಡಿಸೈನ್ ಎಲ್ಲಾನು ಇದೆ. ಇವಾಗ ಸೀರೆನ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ. ನಾನು ಫುಲ್ ಹರಡ್ತಾ ಇಲ್ಲ ಆಯ್ತಾ, ನೀಟಾಗಿ ಹಂಗೆ ಪ್ಯಾಕ್ ಮಾಡ್ಬೇಕಂತ ನಾನು ಅಂದ್ರೆ ಸ್ವಲ್ಪ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಸರ್ಗು ಸೀರೆದು. ಇನ್ನ ಪಿಂಕ್ ಕಲರ್ ಅಲ್ಲೇನೆ ಬ್ಲೌಸ್ ಪೀಸ್ ಕೂಡ ಬಂದಿದೆ ಇದ್ರದ್ದು. ಇವಾಗ ನಾನು ತೋರಿಸ್ತಾ ಇರುವಂತದ್ದು ಬ್ಲೌಸ್ ಪೀಸ್ ಆಯ್ತಾ. ಬ್ಲೌಸ್ ಪೀಸ್ ತೋರಿಸ್ತಾ ಇದ್ದೀನಿ. ಇದು ಬಂದು ಬ್ಲೌಸ್ ಪೀಸು. ಇನ್ನ ಒಂದ್ ಸೀರೆನ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ಇವಾಗ. ಇನ್ನ ಒಂದು ಸೆಕೆಂಡ್ ಒನ್. ಇದು ಬಂದು ಒಂಥರ ಪಿಂಕ್ ಕಲರ್ ಸೀರೆ, ಲೈಟ್ ಪಿಂಕ್ ಅಲ್ಲ, ಇದೇ ಒಂಥರ ಬೇರೆ ತರ ಪಿಂಕ್ ಆಯ್ತಾ. ಇದ್ರ ಮೇಲೆ ಕೊಟ್ಟಿದ್ದಾರೆ ಪಿಂಕ್ ಕಲರ್ ಅಂತ. ಕೆಲವೊಮ್ಮೆ ನನಗೆ ಕಲರ್ ಕಂಡುಹಿಡಿಯೋದು ತುಂಬಾ ಕಷ್ಟ ಆಗ್ತದೆ, ಹಂಗಾಗಿ ಇದ್ರ ಬೆಲೆ 676 ರೂಪಾಯಿ. ಇದು ಬಂದು ಆನಿಯನ್ ಕಲರ್ ನನ್ಗನ್ಸೋ ಪ್ರಕಾರ. ಈ 2 ಸೀರೆನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಆಯ್ತಾ. ನನ್ಗೆ ಪರ್ಸನಲಿ ಹೇಳ್ಬೇಕಂತಂದ್ರೆ ಅದೇ ಸೀರೆ ಇಷ್ಟ ಆಯ್ತು.
ಇದ್ರಗಿಂತಲೂ ಆ ಸೀರೆನೇ ತುಂಬಾ ಚಂದ ಇದೆ. ಮೆಟೀರಿಯಲ್ ಆಗಿರ್ಬೋದು, ಸೀರೆ ಕ್ವಾಲಿಟಿ ಆಗಿರ್ಬೋದು, ಅದೇ ತುಂಬಾ ಚಂದ ಇದೆ ಇದ್ರಗಿಂತಲೂ. ಇದನ್ನು ಅಷ್ಟೇನೆ ನಾನೊಂದು ಕ್ಲಾತ್ ಮೇಲೆ ಹಾಕಿ ನಿಮ್ಗೆ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ. ಈ ತರ ಗ್ರೀನ್ ಕಲರ್ ಬಾರ್ಡರ್ ಇದೆ, ಹಾಗೆ ಬುಟ್ಟ ಇದೆ ಫುಲ್ ಈ ಸೀರೆ ಮೇಲೆ. ಸೆರ್ಗು ಅಷ್ಟೇನೆ ಗ್ರೀನ್ ಕಲರ್ ಅಲ್ಲೇ ಬಂದಿದೆ, ಬ್ಲೌಸ್ ಪೀಸ್ ಕೂಡ ಗ್ರೀನ್ ಕಲರ್ ಅಲ್ಲಿ ಬಂದಿದೆ. ಈ ಸೀರೆನ ಹತ್ರದಿಂದ ತೋರಿಸ್ತಾ ಇದ್ದೀನಿ ಆಯ್ತಾ. ಇದು ಒಂಥರ ಆನಿಯನ್ ಕಲರ್ ಸೀರೆ, ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಇದಕ್ಕೆ. ಸೀರೆ ಮೇಲೆಲ್ಲ ಈ ತರ ಒಂಥರ ಬುಟ್ಟ ಬುಟ್ಟ ಇದೆ, ಒಂಥರ ರೌಂಡ್ ತರದ್ದು. ನನ್ಗೆ ಕ್ವಾಲಿಟಿ ಓಕೆ ಓಕೆ ಅಂತ ಅನ್ಸ್ತು ಸ್ನೇಹಿತರೆ. ಹಾನೆಸ್ಟ್ ಆಗಿ ನಾನು ರಿವ್ಯೂ ಮಾಡ್ತಾ ಇದ್ದೀನಿ, ಹಂಗಾಗಿ ಹೇಳ್ತಾ ಇರೋದು. ಆದ್ರೆ ಆ ಯೆಲ್ಲೋ ಕಲರ್ ಸೀರೆ ಮಾತ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಅಲ್ವಾ, ಗ್ರೀನ್ ಕಲರ್ ಸೆರಗು, ಹಂಗೇನೆ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ. ಇದಕ್ಕೆ ಕುಚ್ಚ ಕೂಡ ಹಾಕೊಂಡ್ ಬಂದಿದೆ ಸೀರೆಗೆನೆ. ಎರಡು ಸೀರೆ ನನಗೆ ಪರ್ಸನಲಿ ತುಂಬಾ ಲೈಕ್ ಆಯ್ತು. ಆದ್ರೆ ಎರಡು ಸೀರೆನಲ್ಲಿ ಈ ಸೀರೆ ತುಂಬಾ ನನಗೆ ಲೈಕ್ ಆಯ್ತು ಆಯ್ತಾ. ನೀವು ಕಾಮೆಂಟ್ ಮಾಡಿ ಯಾವ ಸೀರೆ ತುಂಬಾ ಚಂದ ಇದೆ ಅಂತ ಹೇಳ್ಬಿಟ್ಟು. ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ, ಜೊತೆ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಬೇರೆ ಬೇರೆ ಬ್ರ್ಯಾಂಡ್ ಗಳನ್ನ ನಾನು ಟ್ಯಾಗ್ ಮಾಡಿರ್ತೀನಿ ಆಯ್ತಾ. ನಿಮ್ಗೆ ಎಲ್ಲಾದ್ರೂ ಬೇಕನ್ಸಿದ್ರೆ ಬೈ ಮಾಡಬಹುದು. ಪರ್ಸನಲಿ ನನ್ಗೆ 10 of 10 ಕೊಡುವಂತಹ ಸೀರೆ ಅಂತಂದ್ರೆ ಇದೇನೆ. ಇದು ಸ್ವಲ್ಪ ಸಾಫ್ಟ್ ಸಿಲ್ಕ್ ಸೀರೆ ಆಯ್ತಾ. ಓಕೆ, ನನ್ಗೆ ಅನ್ಸೋ ಪ್ರಕಾರ ಇದಕ್ಕೆ 7 of 10 ಕೊಡ್ಬಹುದು. ಈ ಸೀರೆ ಎಲ್ಲ ನಾನು ಇದೇ ರೀತಿ ಪ್ಯಾಕ್ ಮಾಡಿದೀನಿ. ತುಂಬಾ ಜನ ನನ್ಗೆ ಕ್ವಶನ್ ಕೇಳ್ತಾರೆ. ಹೈಡ್ ಮಾಡುವಂತದ್ದೇನು ಇಲ್ಲ ಆಯ್ತಾ. ನಾನು ಕೆಲವೊಂದು ಬಟ್ಟೆನ ರಿವ್ಯೂ ಮಾಡೋದಕ್ಕೆ ಅಂತಾನೆ ತರಿಸ್ತೀನಿ. ಯೂಟ್ಯೂಬ್ಗೆ ಅನ್ನೋದಕ್ಕಿಂತಲೂ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರಿವ್ಯೂ ಮಾಡ್ಬೇಕಂತ ತರಿಸುವಂತದ್ದು. ಹಂಗೆ ಯೂಟ್ಯೂಬ್ ಅಲ್ಲೂ ಕೂಡ ಕೆಲವೊಂದಿನ ನಾನು ಈ ತರ ಶೇರ್ ಮಾಡ್ಕೊಳ್ತೀನಿ ಅಷ್ಟೇನೆ. ಬಟ್ಟೆಗಳನ್ನ ತರಿಸಿರುವಂತದ್ದು ಚೆನ್ನಾಗಿರುವಂತದ್ದೆಲ್ಲ ಶೇರ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಬೈ ಮಾಡಬಹುದಂತ ಅಷ್ಟೇನೆ. ವ್ಯೂವರ್ಸ್ ಒಬ್ರು ಹೇಳ್ತಾ ಇದ್ರು ದುಡ್ದಿದ್ದೆಲ್ಲ ಬಟ್ಟೆಗೆ ಹಾಕ್ಬೇಡಿ ಅಂತ. ಇಲ್ಲ, ನಾನು ಎಲ್ಲಾನು ಕೂಡ ಇಟ್ಕೊಳ್ಳೋದಿಲ್ಲ ಆಯ್ತಾ. ಇದು ಒಂದನ್ನ ಕ್ಲಿಯರ್ ಮಾಡ್ಬೇಕಿತ್ತು. ಹಂಗೆ ಸಂಜೆ ನಾನು ಶೇಂಗಾ ತಿಂತ ಕುಂತಿದ್ದೆ ವಿಡಿಯೋ ನೋಡ್ತಾ ನೋಡ್ತಾ. ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು. ಇವತ್ತು ಈ ಪಾಪುದು ಟೆಂಟ್ ಎಲ್ಲ ವಾಶ್ ಮಾಡಿ ಹಾಕುವ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ನಾನು ಇಲ್ಲಿ ಕ್ಲೀನ್ ಮಾಡೋದಕ್ ಬಂದಿದ್ದೀನಿ. ತುಂಬಾ ಧೂಳಾಗ್ಬಿಟ್ಟಿತ್ತು ಇದು. ಸ್ವಲ್ಪ ದಿನ ಅವನು ಕೆಳಗಡೆ ಇಟ್ಕೊಂಡಿದ್ದ. ಸ್ವಲ್ಪ ದಿನ ಅಲ್ಲ, ಸ್ವಲ್ಪ ತಿಂಗಳನ್ನೇ ಕೆಳಗಡೆ ಇಟ್ಕೊಂಡಿದ್ದ ಅವನು. ಕೆಳಗಡೆ ಮನೆಯಲ್ಲಿ ಇತ್ತು. ಆಮೇಲೆ ನಂತರ ದೀಪಾವಳಿ ಟೈಮ್ ನಲ್ಲಿ ಇಲ್ಲಿ ಮೇಲ್ಗಡೆ ತಂದ್ಬಿಟ್ಟು ಹಾಕಿದ್ದ ಪಾಪು. ತುಂಬಾ ಧೂಳಾಗಿತ್ತು ಅಂತ ಹೇಳಿ ಇವತ್ತು ವಾಶ್ ಮಾಡೋದಕ್ಕೆ ತಗೊಂಡ್ ಹೋಗ್ತಾ ಇದ್ದೀನಿ ನಾನು. ಇದ್ ಏನಂತಂದ್ರೆ ಒಬ್ರತ್ರ ತೊಳಿಯೋದಕ್ ಆಗೋದಿಲ್ಲ, ಯಾರಾದ್ರೂ ಇನ್ನೊಬ್ರು ಹಿಡ್ಕೊಳ್ಬೇಕು. ಅಂದ್ರೆ ತುಂಬಾ ದೊಡ್ಡ ಇದೆ ಅಲ್ವಾ, ಹಂಗಾಗಿ ಈ ಮನೆ ಒಳಗಡೆ ಇಟ್ಕೊಳ್ಳೋದಕ್ಕಿಂತಲೂನು ಈ ಔಟ್ಸೈಡ್ ಎಲ್ಲ ಸ್ಪೇಸ್ ಇರ್ತದಲ್ವಾ. ಕೆಲವ್ರ ಮನೆನಲ್ಲೆಲ್ಲ ಇಂಟರ್ಲಾಕ್ ಎಲ್ಲ ಹಾಕಿ ತುಂಬಾ ದೊಡ್ಡ ದೊಡ್ಡ ಅಂಗಳ ಎಲ್ಲ ಇರ್ತದಲ್ವಾ, ಅಂತವ್ರೆಲ್ಲ ತಂದಿಟ್ಕೊಳ್ಬಹುದು ಮಕ್ಳಿಗೆ ಆಡೋದಕ್ಕೆ. ನಾನು ಟೆಂಟ್ ತೊಳಿಯೋದಕ್ ತಂದೆ, ಹಂಗೆ ಅಕ್ಕನ್ ಕರೀತಾ ಇದ್ದೆ. ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲಾನು ವಾಶ್ ಮಾಡ್ಬೇಕಂತ ಹೊರಗಡೆ ಇಟ್ಟಿದೀನಿ. ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ. ಎಷ್ಟೇ ಕ್ಲೀನ್ ಮಾಡಿದ್ರೂನು ಮತ್ತೆ ಮತ್ತೆ ಗಲೀಜ್ ಆಗ್ತಾನೆ ಇರ್ತದೆ. ಕ್ಲೀನ್ ಮಾಡೋದಂತೂ ನಾನ್ ಬಿಡೋದಿಲ್ಲ. ಅಕ್ಕ ಒಂದ್ ಕಡೆ ಹಿಡ್ಕೊಂಡಿದ್ರು, ನಾನ್ ಒಂದ್ ಕಡೆ ಉಜ್ಜ್ತಾ ಇದ್ದೆ. ನಂತರ ಅಕ್ಕ ನಾನ್ ಉಜ್ಜ್ತೀನಿ ಆ ಕಡೆ ಎಲ್ಲಾನು ಅಂತ ಹೇಳ್ಬಿಟ್ಟು ಅಕ್ಕ ಸ್ವಲ್ಪ ಉಜ್ಜಿದ್ರು. ಅಕ್ಕ ತಂಗಿ ಟೆಂಟ್ ತೊಳೆಯೋಷ್ಟ್ರಲ್ಲಿ ಅಂದ್ರೆ ಸಾಕೆ ಆಯ್ತು. ಅಂದ್ರೆ ನೋಡ್ದಷ್ಟು ಈಸಿ ಇಲ್ಲ ಆಯ್ತಾ. ನಿಮ್ಗ್ ಅನ್ಸ್ಬೋದು ತುಂಬಾ ಚಿಕ್ಕದು ಅಂತ. ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಈ ಸೋಪ್ ಎಲ್ಲ ಪುಡಿ ಎಲ್ಲ ಹಾಕಿದ್ವಿ ನಾವು. ನಂತರ ನೀರ್ ಹಾಕಿ ತೊಳೆಯೋದಕ್ಕೇನೆ ನಮ್ಗೆ ತುಂಬಾ ಸಮಯ ಹಿಡೀತು. ಅಂತೂ ಟೆಂಟ್ ಎಲ್ಲ ತೊಳ್ದು ನಾನು ಇಟ್ಬಿಟ್ ಬಂದೆ ಬಿಸ್ಲಿಗೆ. ಬಟ್ಟೆ ಕೂಡ ವಾಶ್ ಮಾಡಿದ್ದಾಯ್ತು. ನಂತರ ಇಲ್ಲಿ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನಿಂಗ್ ಕೆಲ್ಸನ ಸ್ಟಾರ್ಟ್ ಮಾಡಿದೀನಿ. ಇಲ್ಲಿ ಕಲ್ ಮೇಲೆ ಬಿಸ್ಲು ಬರ್ತದೆ. ನೀರೆಲ್ಲ ಆರಿದ ನಂತರ ನಾನು ಇಲ್ಲಿ ಕಲ್ ಮೇಲೆ ಇಟ್ಟಿದೀನಿ. ಪಾಪುದು ಟೆಂಟ್ ಇತ್ತಲ್ವಾ, ಹೆಂಗೂ ತೊಳೆದು ಹೊರಗಡೆ ಇಟ್ಟಿದೀನಿ. ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ ಬಿಡೋಣ ಬೆಡ್ರೂಮ್ ಎಲ್ಲ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ಆಯ್ತಾ. ನಾನು ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಅದ್ ಎಲ್ಲಿಂದ ಧೂಳ್ ಬರ್ತದೋ ಗೊತ್ತಿಲ್ಲ. ನಮ್ಮನೆನಲ್ಲೇ ಹಂಗೇನೋ ಅಥವಾ ಎಲ್ಲಾರ್ ಮನೆನಲ್ಲೂ ಹಂಗೋ ಗೊತ್ತಿಲ್ಲ ಸ್ನೇಹಿತರೆ. ನಮ್ಮನೆಯವರು ಕೆಲವೊಂದ್ ದಿನ ಬೈತಿರ್ತಾರೆ, ಏನ್ ಕ್ಲೀನ್ ಮಾಡ್ತೀಯಾ, ಕ್ಲೀನ್ ಮಾಡಿದ್ದೆ ಕ್ಲೀನ್ ಮಾಡ್ತೀಯಾ ಅಂತ. ಈ ಸ್ಟಡಿ ಟೇಬಲ್ ಕೂಡ ಪಾಪುಗೆ ನಾನ್ ಕೊಡ್ಸಿದ್ದಾಗಿತ್ತು ಬರ್ತ್ಡೇ ಟೈಮ್ ನಲ್ಲಿ. ಇದನ್ನು ಕೂಡ ಕೇಳಿದ್ದ, ಕೊಡ್ಸು ಚಿಕ್ಕಮ್ಮ ಅಂತ. ಅದು ಚಿಕ್ಕದು, ಈ ಲ್ಯಾಪ್ಟಾಪ್ ಎಲ್ಲ
ಬೆಡ್ ಮೇಲೆ ಇಟ್ಕೊಂಡು ವರ್ಕ್ ಮಾಡೋರಿಗೆಲ್ಲ ಯೂಸ್ ಆಗ್ತದೆ ಆಯ್ತಾ. ಹಂಗೆ ಮಕ್ಕಳಿಗೂ ಕೂಡ ಯೂಸ್ ಆಗ್ತದೆ. ಎರಡ್ರದ್ದು ಕೂಡ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ. ಇನ್ನ ನಾನಿಲ್ಲಿ ಲ್ಯಾಪ್ಟಾಪ್ ಟೇಬಲ್ ಕ್ಲೀನ್ ಮಾಡೋದಕ್ ಬಂದೆ ಹಾಲ್ ಅಲ್ಲಿ. ಲ್ಯಾಪ್ಟಾಪ್ ಟೇಬಲ್ ಇಟ್ಟಲ್ಲೆಲ್ಲ ತುಂಬಾ ಗಲೀಜಾಗಿತ್ತು. ಲ್ಯಾಪ್ಟಾಪ್ ಎಲ್ಲ ನಮ್ಮನೆಯವರೇ ಒರೆಸಿದ್ರು. ಲ್ಯಾಪ್ಟಾಪ್ ಸುದ್ದಿಗೆಲ್ಲ ನಾನು ಹೋಗೋದಿಲ್ಲ. ಅದೆಲ್ಲ ಕ್ಲೀನಿಂಗ್ ಎಲ್ಲ ನಮ್ಮನೆಯವರೇ ಮಾಡ್ಕೊಳ್ತಾರೆ. ಹಂಗೆ ಇಲ್ಲೆಲ್ಲ ಜರುಗಿಸ್ಬಿಟ್ಟು ಒರೆಸಿದ್ದಾಯ್ತು. ಫುಲ್ ಎಲ್ಲ ಕ್ಲೀನ್ ಮಾಡುವಷ್ಟ್ರಲ್ಲಿ ನನ್ಗೆ ಏನಿಲ್ಲ ಅಂತಂದ್ರುನು 2 ಅವರ್ ಟೈಮ್ ಹಿಡಿತು ಆಯ್ತಾ. ಬೇಕು ಬೇಡದೇ ಇರೋದೆಲ್ಲ ತೆಗ್ದು ಹಾಕೋದಕ್ಕೆ, ಒರ್ಸೋದಕ್ಕೆ, ಗುಡ್ಸೋದಕ್ಕೆ, ಹಂಗೆ ಬಲೆ ತೆಗಿಯೋದಕ್ಕೆ ಅಂತ. ಇವಾಗ ಪಾಪುದು ಟೆಂಟ್ ತಂದ್ಬಿಟ್ಟು ಮತ್ತೆ ಇಲ್ಲೇ ಇಡ್ತಾ ಇದೀನಿ. ಇವಾಗ ನೀಟಾಗಿ ಜೋಡಿಸ್ಬೇಕು. ಇದ್ರ ಒಳಗಡೆ ಬೆಡ್‌ಶೀಟ್ ಎಲ್ಲ ಹಾಕ್ಬೇಕು. ನನ್ಗೆ ಜಾಸ್ತಿ ಸಮಯ ಇರ್ಲಿಲ್ಲ. ಹಂಗಾಗಿ ತಂದ್ಬಿಟ್ಟು ಇಟ್ಟೆ ಅಷ್ಟೇನೆ. ಪಾಪು ಸೈಕಲ್ ಹೊಡಿತಾ ಇದ್ದಾನೆ. ಅವ್ರ ಚಿಕ್ಕಪ್ಪನ ಹತ್ರ ನಾನ್ ಸೈಕಲ್ ಹೊಡ್ದಿದ್ದನ್ನ ನೋಡಿದ್ಯಾ ಸಣ್ಣ ಪಪ್ಪ ಅಂತ ಕೇಳ್ತಾ ಇದ್ದ. ನಮ್ಮನೆಯವ್ರು ಇಲ್ಲ ಮಗ ಅಂತ ಹೇಳಿದ್ರು ಅಂತ ಸೈಕಲ್ ಹೊಡ್ದು ಅವ್ರ ಚಿಕ್ಕಪ್ಪಂಗ್ ತೋರಿಸ್ತಾ ಇದ್ದ. ಪಾಪು ಹತ್ರ ಎರಡೆರಡ್ ಸೈಕಲ್ ಇದೆ. ಇದು ಪಾಪು ಚಿಕ್ಕವನಿರುವಾಗ್ಲೇನೆ ಮಾವ ಅವ್ರು ಕೊಡ್ಸಿದ್ದಾಗಿತ್ತು. ಇನ್ನ ಒಂದ್ ಕೊಡ್ಸಿದ್ದಾರೆ ದೊಡ್ಡ ಸೈಕಲ್ಲು. 2 ಕೂಡ ಅಂದ್ರೆ ಓಡಿಸ್ತಾನೆ ಸೈಕಲ್ ಅನ್ನ. ಕೆಲವೊಂದ್ ದಿನ ಅವ್ರು ಪಾಪು ಮತ್ತೆ ಪಾಪು ಅಜ್ಜ ಇಬ್ರುನು ಸೇರ್ಕೊಂಡು ರಸ್ತೆಗೆಲ್ಲ ಹೋಗ್ತಾರೆ ಅಂದ್ರೆ ರೋಡಿಗೆಲ್ಲ ಹೋಗ್ತಾರೆ ತಗೊಂಡ್ಬಿಟ್ಟು. ಪಾಪುಗೆ ಟೆಂಟ್ ಕ್ಲೀನ್ ಮಾಡಿದ್ದಲ್ವಾ ನೋಡಿ ಖುಷಿ ಆಯ್ತು. ಅವನೇ ಎಲ್ಲಾನು ಜೋಡಿಸ್ಕೊಳ್ತಾ ಇದ್ದಾನೆ. ಅವನಿಗೆ ತುಂಬಾ ಆಸೆ ಅವನ ವಸ್ತು ಅಂತಂದ್ರೆಲ್ಲಾನು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.